ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಯರ ವಾಣಿ ಚಾನಲ್ಗೆ ಸ್ವಾಗತ. ರಾಯರವರು ಏನನ್ನ ಈ ದಿನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಹಲವು ಬಾರಿ ನಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಗುತ್ತದೆ. ನಮ್ಮ ಮನಸ್ಸು ಹೇಳುತ್ತಿರುತ್ತದೆ, ರಾಯರು ನನ್ನ ಜೊತೆಯೇ ಇದ್ದಾರೆ ಅಂತ. ಆದರೆ ಅದೇ ಕ್ಷಣದಲ್ಲಿ ನಮ್ಮ ತಲೆ ಅಥವಾ ಬುದ್ಧಿ ಪ್ರಶ್ನೆ ಮಾಡುತ್ತದೆ, ರಾಯರು ಜೊತೆಯಲ್ಲೇ ಇದ್ದರೆ ನಮಗೆ ಯಾಕೆ ಇಷ್ಟೊಂದು ಕಷ್ಟ, ಇಷ್ಟೊಂದು ನೋವು ಯಾಕೆ ಅಂತ. ಮನಸ್ಸು ಮತ್ತು ಬುದ್ಧಿಯ ನಡುವೆ ನಡೆಯುವ ಈ ಹೋರಾಟ ನಿಮಗೂ ಎಂದಾದರೂ ಅನುಭವಕ್ಕೆ ಬಂದಿದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ರಾಯರು ನಮ್ಮ ಬುದ್ಧಿಗಿಂತ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಯಾಕೆ ಆರಿಸಿಕೊಳ್ಳುತ್ತಾರೆ? ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು? ಈ ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಮನಸ್ಸು ತುಂಬ ವಿಷಯಗಳನ್ನು ಹೇಳುತ್ತದೆ, ಆದರೆ ಬುದ್ಧಿ ಪ್ರತಿಯೊಂದು ಮಾತಿಗೂ ಪ್ರಶ್ನೆಯನ್ನು ಎತ್ತುತ್ತದೆ. ಕೆಲವೊಮ್ಮೆ ಹೀಗಾಗುತ್ತದೆಯೇ? ಮನಸ್ಸಿನ ಆಳದಿಂದ ಒಂದು ಧ್ವನಿ ಬರುತ್ತದೆ, ರಾಯರು ಜೊತೆಯಲ್ಲೇ ಇದ್ದಾರೆ, ಈಗಲೂ ಇಲ್ಲೇ ಎಲ್ಲೋ ಇದ್ದಾರೆ ಎಂದು. ಆದರೆ ಅದೇ ಕ್ಷಣದಲ್ಲಿ ಬುದ್ಧಿ ಹೇಳುತ್ತದೆ, ಒಂದು ವೇಳೆ ರಾಯರು ಜೊತೆಯಲ್ಲೇ ಇದ್ದರೆ ಈ ನೋವು ಯಾಕೆ ಬರುತ್ತೆ ಇದೆ ಎಂದು. ಈ ಗೊಂದಲ ಏಕೆ ಇರುತ್ತಿತ್ತು? ಈ ಶೂನ್ಯತೆ ಏಕೆ ದೂರವಾಗುತ್ತಿಲ್ಲ ಎಂದು. ಇಲ್ಲಿಂದಲೇ ಒಳಗಿನ ಹೋರಾಟ ಶುರುವಾಗುತ್ತದೆ. ಮನಸ್ಸು ನಂಬಲು ಬಯಸುತ್ತದೆ, ಬುದ್ಧಿ ಸಾಕ್ಷಿಯನ್ನು ಕೇಳುತ್ತದೆ, ಪುರಾವೆಗಳನ್ನು ಹುಡುಕುತ್ತದೆ, ಮತ್ತು ಇದರ ಮಧ್ಯೆ ಭಕ್ತನು ದಣಿಯಲು ತೊಡಗುತ್ತಾನೆ. ಮನಸ್ಸಿಗೆ ತರ್ಕ ಬೇಡ, ಮನಸ್ಸು ಕೇವಲ ಅನುಭವಿಸುತ್ತದೆ. ಮನಸ್ಸಿಗೆ ರಾಯರವರ ಇರುವಿಕೆಯು ಒಂದು ಸಣ್ಣ ಶಾಂತಿಯಲ್ಲಿ ಕಾಣಿಸುತ್ತದೆ, ಒಂದು ಆಳವಾದ ಉಸಿರಿನಲ್ಲಿ ಅನುಭವಕ್ಕೆ ಬರುತ್ತದೆ, ಒಂದು ಕ್ಷಣದ ನೆಮ್ಮದಿಯಲ್ಲಿ ಗುರುತಿಗೆ ಬರುತ್ತದೆ. ಆದರೆ ಬುದ್ಧಿಗೆ ಪ್ರತಿಯೊಂದು ವಿಷಯವೂ ಅರ್ಥವಾಗಿರಬೇಕಾಗಿರುತ್ತದೆ. ಅದು ಹೇಳುತ್ತದೆ, ಒಂದು ವೇಳೆ ರಾಯರು ಹತ್ತಿರವೇ ಇದ್ದರೆ ಎಲ್ಲವೂ ಸರಿಯಾಗುತ್ತಿಲ್ಲವೇಕೆ? ಒಂದು ವೇಳೆ ರಾಯರು ಜೊತೆಯಲ್ಲೇ ಇದ್ದರೆ ದಾರಿ ಇಷ್ಟೊಂದು ಕಠಿಣವಾಗಿದ್ದೇಕೆ? ಇಲ್ಲೇ ಮನಸ್ಸು ಸುಮ್ಮನಾಗುತ್ತದೆ ಮತ್ತು ಬುದ್ಧಿ ಮಾತನಾಡಲು ಶುರು ಮಾಡುತ್ತದೆ. ಬುದ್ಧಿ ಕೆಟ್ಟದ್ದಲ್ಲ, ಅದು ಕೇವಲ ಭಯದಿಂದ ತುಂಬಿರುತ್ತದೆ. ಬುದ್ಧಿಯು ಹಿಂದಿನ ದುಃಖಗಳನ್ನು ನೆನಪಿಸಿಕೊಳ್ಳುತ್ತದೆ, ಅದು ಈಡೇರದ ಪ್ರಾರ್ಥನೆಗಳನ್ನು ಎಣಿಸುತ್ತದೆ, ಅದು ಕಾಯುವಿಕೆಯ ವರ್ಷಗಳನ್ನು ಲೆಕ್ಕ ಹಾಕುತ್ತದೆ ಮತ್ತು ನಂತರ ಹೇಳುತ್ತದೆ, ಒಂದು ವೇಳೆ ರಾಯರು ಇದ್ದಿದ್ದರೆ ಇಷ್ಟೊಂದು ಒಂಟಿತನ ಏಕಿರುತ್ತಿತ್ತು. ವಾಸ್ತವವಾಗಿ ಬುದ್ಧಿಯು ರಾಯರ ಮೇಲಲ್ಲ, ನೋವಿನ ಮೇಲೆ ನಂಬಿಕೆ ಇಡುತ್ತಿರುತ್ತದೆ. ರಾಯರು ಜೊತೆಯಲ್ಲಿದ್ದಾಗಲೂ ನಮಗೆ ಯಾಕೆ ಅನುಭವಕ್ಕೆ ಬರುವುದಿಲ್ಲ? ಪ್ರತಿಯೊಂದು ಜೊತೆಗಾರಿಕೆಯು ಕಣ್ಣಿಗೆ ಕಾಣಿಸುವುದಿಲ್ಲ, ಪ್ರತಿಯೊಂದು ಇರುವಿಕೆಯು ಧ್ವನಿಯಾಗುವುದಿಲ್ಲ. ಕೆಲವೊಮ್ಮೆ ರಾಯರು ಎಷ್ಟು ಶಾಂತವಾಗಿ ಪಕ್ಕದಲ್ಲಿರುತ್ತಾರೆ ಎಂದರೆ ಮನಸ್ಸು ಅದನ್ನು ಸಾಮಾನ್ಯ ಎಂದುಕೊಂಡು ಬಿಡುತ್ತದೆ. ನಮ್ಮ ಕಣ್ಣೀರು ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತದೆ. ರಾಯರು ಜೊತೆಯಲ್ಲೇ ಇರುತ್ತಾರೆ. ಆಗಲೂ ಪರಿಸ್ಥಿತಿ ಹದಗೆಟ್ಟರೂ, ತೀರಾ ಹದಗೆಟ್ಟರೂ ಕೂಡ ಆಗಲೂ ರಾಯರು ನಮ್ಮ ಜೊತೆಗೆ ಇರುತ್ತಾರೆ. ತಪ್ಪು ಹೆಜ್ಜೆ ಇಡುವ ಮುನ್ನ ಒಳಗಿನಿಂದ ಏನೋ ಒಂದು ತಡೆದಾಗಲೂ ರಾಯರು ನಮ್ಮ ಜೊತೆಗೆ ಇರುತ್ತಾರೆ. ಆದರೆ ಬುದ್ಧಿ ಇದನ್ನು ಕೇವಲ ಕಾಕತಾಳೀಯ ಎಂದು ಬಿಡುತ್ತದೆ. ಆದರೂ ಮನಸ್ಸು ರಾಯರು ಜೊತೆಯಲ್ಲಿದ್ದಾರೆ ಎಂದು ಏಕೆ ನಂಬುತ್ತದೆ? ಏಕೆಂದರೆ ಮನಸ್ಸು ಸುಳ್ಳು ಹೇಳುವುದಿಲ್ಲ, ಮನಸ್ಸು ಅನುಭವದಿಂದ ಮಾತನಾಡುತ್ತದೆ. ಮನಸ್ಸಿಗೆ ಗೊತ್ತು, ಒಂದು ವೇಳೆ ರಾಯರು ಜೊತೆಯಿಲ್ಲದಿದ್ದರೆ ಮನುಷ್ಯ ಎಂದೋ ಮುರಿದು ಬಿದ್ದು ಹೋಗಿರುತ್ತಿದ್ದ ಎಂದು. ಮನಸ್ಸಿಗೆ ಗೊತ್ತು, ಒಂದು ವೇಳೆ ರಾಯರು ದೂರವಿದ್ದಿದ್ದರೆ ಒಳಗಡೆ ಈ ಭರವಸೆ ಉಳಿಯುತ್ತಲೇ ಇರಲಿಲ್ಲ ಎಂದು. ಇದೇ ಕಾರಣಕ್ಕೆ ಲಕ್ಷ ಪ್ರಶ್ನೆಗಳಿದ್ದರೂ ಮನಸ್ಸು ನಿಧಾನವಾಗಿ ಹೇಳುತ್ತಲೇ ಇರುತ್ತದೆ, ರಾಯರಿದ್ದಾರೆ,
ಈಗಲೂ ಇದ್ದಾರೆ ಎಂದು. ಬುದ್ಧಿಗೆ ಮನಸ್ಸಿನ ಮೇಲೆ ಏಕೆ ನಂಬಿಕೆ ಇರುವುದಿಲ್ಲ? ಏಕೆಂದರೆ ಬುದ್ಧಿಗೆ ನಿಯಂತ್ರಣ ಬೇಕು, ಅದಕ್ಕೆ ಫಲಿತಾಂಶ ಬೇಕು, ಸಮಯ ಬೇಕು, ಉತ್ತರ ಬೇಕು. ಮತ್ತು ರಾಯರು ಎಂದಿಗೂ ಸಮಯಕ್ಕೆ ಬರುವುದಿಲ್ಲ, ಸರಿಯಾದ ಸಮಯಕ್ಕೆ ಬರುತ್ತಾರೆ. ಬುದ್ಧಿ ಇದೇ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳುತ್ತದೆ. ಅದು ರಾಯರನ್ನು ತನ್ನ ಲೆಕ್ಕಾಚಾರದಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತದೆ. ಆದರೆ ರಾಯರು ಮನುಷ್ಯನನ್ನು ತಮ್ಮ ಲೆಕ್ಕಾಚಾರದಲ್ಲಿ ರೂಪಿಸಿರುತ್ತಾರೆ. ಈ ಸಂಘರ್ಷ ಏನನ್ನ ಸೂಚಿಸುತ್ತದೆ? ಒಂದು ವೇಳೆ ನಿಮ್ಮೊಳಗೆ ಮನಸ್ಸು ಮತ್ತು ಬುದ್ಧಿಯ ನಡುವೆ ಈ ಎಳೆದಾಟ ನಡೆಯುತ್ತಿದ್ದರೆ ಇದರರ್ಥ ನಿಮ್ಮ ನಂಬಿಕೆ ದುರ್ಬಲವಾಗಿದೆ ಎಂದಲ್ಲ. ಇದರರ್ಥ ನೀವು ಅಂತಹ ಒಂದು ತಿರುವಿನಲ್ಲಿ ನಿಂತಿದ್ದೀರಾ ಎಂದು, ಎಲ್ಲಿ ಕೇವಲ ನಂಬಿಕೆಯಿಂದ ಮಾತ್ರ ಮುಂದೆ ಹೋಗಬೇಕಾಗಿದೆ. ಇದು ಅಂತಹ ಜಾಗ ಎಲ್ಲಿ ರಾಯರು ಧ್ವನಿ ನೀಡುವುದಿಲ್ಲ, ಆದರೆ ಜೊತೆಯನ್ನು ಬಿಡುವುದೂ ಇಲ್ಲ. ಒಂದು ಸಮಯ ಬರುತ್ತದೆ ಯಾವಾಗ ಬುದ್ಧಿಯು ಪ್ರಶ್ನೆಗಳನ್ನು ಕೇಳಿ ಕೇಳಿ ದಣಿದು ಹೋಗುತ್ತದೆ. ಪ್ರತಿಯೊಂದು ತರ್ಕವನ್ನು ಬಳಸಿದ ನಂತರವೂ ಅದಕ್ಕೆ ಯಾವುದೇ ಗಟ್ಟಿ ಉತ್ತರ ಸಿಗುವುದಿಲ್ಲ. ಆಗ ಮನಸ್ಸು ಮುಂದೆ ಬರುತ್ತದೆ. ಯಾವುದೇ ಸದ್ದಿಲ್ಲದೆ, ಯಾವುದೇ ವಾದವಿಲ್ಲದೆ ಮನಸ್ಸು ಕೇವಲ ಇಷ್ಟೇ ಹೇಳುತ್ತದೆ: ಒಂದು ವೇಳೆ ಎಲ್ಲವೂ ಸುಳ್ಳಾಗಿದ್ದರೆ ಇಷ್ಟರೊಳಗೆ ಎಲ್ಲವೂ ಮುಗಿದು ಹೋಗುತ್ತಿರುತ್ತಿತ್ತು. ಇದೇ ಆ ಕ್ಷಣ ಎಲ್ಲಿ ಮನುಷ್ಯ ಅರ್ಥ ಮಾಡಿಕೊಳ್ಳುತ್ತಾನೆ. ಬುದ್ಧಿ ದಾರಿಯನ್ನು ಹುಡುಕುತ್ತದೆ, ಆದರೆ ಮನಸ್ಸು ನಿಭಾಯಿಸುತ್ತದೆ. ರಾಯರು ಏಕೆ ಬುದ್ಧಿಯನ್ನಲ್ಲ ಮನಸ್ಸನ್ನು ಆರಿಸಿಕೊಳ್ಳುತ್ತಾರೆ? ಏಕೆಂದರೆ ಬುದ್ಧಿಯು 100 ಷರತ್ತುಗಳೊಂದಿಗೆ ನಡೆಯುತ್ತದೆ, ಆದರೆ ಮನಸ್ಸು ಯಾವುದೇ ಷರತ್ತಿಲ್ಲದೆ ಸಾಗುತ್ತದೆ. ಬುದ್ಧಿ ಹೇಳುತ್ತದೆ: ಮೊದಲು ಎಲ್ಲವನ್ನ ಸರಿ ಮಾಡು, ನಂತರ ನಂಬುತ್ತೇನೆ. ಮನಸ್ಸು ಹೇಳುತ್ತದೆ: ನಂಬಿ ಬಿಡುತ್ತೇನೆ, ಪ್ರಾಯಶಃ ಎಲ್ಲವೂ ಸರಿಯಾಗಬಹುದು ಎಂದು. ರಾಯರು ಇದೇ ಮನಸ್ಸಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಯಾರು ಅತಿಯಾಗಿ ಯೋಚಿಸುತ್ತಾರೆಯೋ ಅವರಿಗೆ ರಾಯರು ತಡವಾಗಿ ಅನುಭವಕ್ಕೆ ಬರುತ್ತಾರೆ, ಮತ್ತು ಯಾರ ಹೃದಯದಿಂದ ನಡೆಯುತ್ತದೆಯೋ ಅವರನ್ನು ಹೇಳದೆಯೇ ಕಾಯುತ್ತಾರೆ. ಎಲ್ಲೋ ಒಂದು ಕಡೆ ಮನುಷ್ಯ ಹೇಳುತ್ತಾನೆ: ಈಗ ಸಾಕು. ಪೂಜೆಯಲ್ಲಿ ಮನಸ್ಸು ನಾಮಸ್ಮರಣೆ ಮಾಡುವಾಗ ಭಾರ ಅನ್ನಿಸುತ್ತದೆ ಮತ್ತು ನಂಬಿಕೆ ಒಂದು ಹೊರೆಯಂತೆ ಕಾಣಿಸುತ್ತಿದೆ ಎಂದು. ಆದರೆ ಇದೇ ಸಮಯದಲ್ಲಿ ರಾಯರು ಎಲ್ಲಕ್ಕಿಂತ ಹೆಚ್ಚಾಗಿ ಹತ್ತಿರವಿರುತ್ತಾರೆ, ಏಕೆಂದರೆ ಅದು ಅಂತಹ ಕ್ಷಣ ಎಲ್ಲಿ ಮನುಷ್ಯ ಒಬ್ಬನೇ ನಡೆಯಲು ಸಾಧ್ಯವಿರುವುದಿಲ್ಲವೋ. ಮನುಷ್ಯನು ತನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಾಗಲೇ ರಾಯರು ಆಸರೆಯಾಗುತ್ತಾರೆ. ಮನಸ್ಸು ಜೋರಾಗಿ ಹೇಳುವುದಿಲ್ಲ ರಾಯರಿದ್ದಾರೆ ಎಂದು. ಅದು ಕೇವಲ ಬಿಟ್ಟು ಕೊಡಲು ಬಿಡುವುದಿಲ್ಲ, ಪೂರ್ತಿಯಾಗಿ ಮುರಿದು ಬೀಳಲು ಬಿಡುವುದಿಲ್ಲ, ಪೂರ್ತಿಯಾಗಿ ದೂರ ಹೋಗಲು ಕೂಡ ಬಿಡುವುದಿಲ್ಲ. ಮನಸ್ಸು ಪ್ರತಿಯೊಂದು ಪತನದ ನಂತರವೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡುತ್ತದೆ, ಮತ್ತು ಇದೇ ಶಕ್ತಿಯು ರಾಯರ ಅತ್ಯಂತ ಆಳವಾದ ಇರುವಿಕೆಯಾಗಿರುತ್ತದೆ. ಈ ಅರಿವು ಯಾರಿಗೆ ಉಂಟಾಗುತ್ತದೆಯೋ, ಈ ಅರಿವು ಯಾರ ಜೀವನ ಸರಳವಾಗಿದೆಯೋ ಅವರಿಗೆ ಆಗುವುದಿಲ್ಲ. ಈ ಅರಿವು ಯಾರಿಗೆ ಆಗುತ್ತದೆ ಎಂದರೆ, ಯಾರು ಒಳಗಿನಿಂದ ಪ್ರತಿದಿನವೂ ಹೋರಾಡುತ್ತಿದ್ದಾರೋ ಅವರಿಗೆ. ಯಾರು ನಗುತ್ತಿರುತ್ತಾರೋ ಆದರೆ ದಣಿದಿರುತ್ತಾರೆ. ಬಹುಶಃ ರಾಯರು ಅಂತಹ ಜನರದ್ದೇ ಅತ್ಯಂತ ಹತ್ತಿರವಿರುತ್ತಾರೆ. ನಂಬಿಕೆಯು ಮಾತುಗಳಲ್ಲಿ ಅಲ್ಲ, ಸಹಿಷ್ಣುತೆಯಲ್ಲಿ ಕಾಣಿಸಿದಾಗ. ಹಲವು ಬಾರಿ ಮನುಷ್ಯ ಹೇಳುತ್ತಾನೆ: ನನಗೆ ನಂಬಿಕೆ ಇದೆ ಎಂದು. ಆದರೆ ನಿಜವಾದ ನಂಬಿಕೆ ಮಾತನಾಡುವುದರಲ್ಲಿ ಇರುವುದಿಲ್ಲ, ಗಟ್ಟಿಯಾಗಿ ನಿಲ್ಲುವುದರಲ್ಲಿ ಕಾಣಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಮತ್ತೆ ಜೀವನವನ್ನು ಎದುರಿಸುವುದು, ಪ್ರತಿ ರಾತ್ರಿ ಮುರಿದು ಬಿದ್ದು ಮುಂದಿನ ಬೆಳಗ್ಗೆ ಸೋಲನ್ನೊಪ್ಪಿಕೊಳ್ಳದಿರುವುದು. ಇದೇ ಆ ಜಾಗ ಎಲ್ಲಿ ನಂಬಿಕೆಯು ಮೌನವಾಗಿ ನಿಂತಿರುತ್ತದೆ. ಒಂದು ವೇಳೆ ರಾಯರು ಜೊತೆಯಲ್ಲಿಲ್ಲದಿದ್ದರೆ ಮನುಷ್ಯ ಪ್ರತಿದಿನ ಇಷ್ಟೊಂದು ಧೈರ್ಯವನ್ನು ಒಟ್ಟುಗೂಡಿಸಲು ಸಾಧ್ಯವೇ ಇರುತ್ತಿರಲಿಲ್ಲ. ಬುದ್ಧಿ ಕೇಳುತ್ತದೆ:
ನಾನೇ ಏಕೆ ಮನಸ್ಸು ಹೇಳುತ್ತದೆ ಏಕೆ ಇರಬಾರದು ಇದೇ ವ್ಯತ್ಯಾಸ. ಬುದ್ಧಿ ಕಾರಣವನ್ನು ಹುಡುಕುತ್ತದೆ, ಮನಸ್ಸು ಸ್ವೀಕರಿಸುವುದನ್ನು ಕಲಿಸುತ್ತದೆ. ಮತ್ತು ಎಲ್ಲಿ ಸ್ವೀಕಾರವಿದೆಯೋ ಅಲ್ಲಿಂದಲೇ ಒಳಗಿನ ಶಾಂತಿ ಜನ್ಮ ತಾಳುತ್ತದೆ. ಮನುಷ್ಯ ಒಬ್ಬನೇ ಕುಳಿತಿದ್ದರೂ ಒಂಟಿ ಅನಿಸದಿದ್ದಾಗ ಕೆಲವೊಮ್ಮೆ ಜನಸಂದಣಿಯಲ್ಲಿ ಉಸಿರುಗಟ್ಟಿದಂತಾಗುತ್ತದೆ ಮತ್ತು ಕೆಲವೊಮ್ಮೆ ಒಂಟಿತನದಲ್ಲಿ ನೆಮ್ಮದಿ ಸಿಗುತ್ತದೆ. ಒಂದು ವೇಳೆ ನೀವು ಮೌನವಾಗಿ ಕುಳಿತಿದ್ದರೂ ಪೂರ್ತಿಯಾಗಿ ಚೆಲ್ಲಾಪಿಲ್ಲಿಯಾಗುವುದಿಲ್ಲ ಎಂದರೆ ಅರ್ಥ ಮಾಡಿಕೊಳ್ಳಿ, ಯಾವುದೋ ಒಂದು ಅದೃಶ್ಯ ಆಸರೆ ನಿಮ್ಮನ್ನು ಹಿಡಿದಿಟ್ಟಿದೆ ಎಂದು. ರಾಯರು ಯಾವಾಗಲೂ ಕಣ್ಣೆದುರು ಇರುವುದಿಲ್ಲ, ಆದರೆ ಬೀಳುವ ಮುನ್ನ ಕೈ ಹಿಡಿಯುವುದು ಖಂಡಿತ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ನಂಬುವುದು ಸುಲಭ, ಆದರೆ ಏನೂ ಅರ್ಥವಾಗದಿದ್ದರೂ ಮುಂದೆ ಸಾಗುತ್ತಿರುವುದು. ಇದೇ ಆ ತಿರುವು ಎಲ್ಲಿ ಮನುಷ್ಯ ಪವಾಡವನ್ನು ಬಯಸುವುದಿಲ್ಲ, ಕೇವಲ ಒಂದು ಆಸರೆಯನ್ನು ಬಯಸುತ್ತಾನೆ. ಮತ್ತು ರಾಯರು ಸರಿಯಾಗಿ ಅಲ್ಲೇ ಸಿಗುತ್ತಾರೆ. ಮನಸ್ಸು ಕೇವಲ ಇಷ್ಟೇ ಹೇಳುತ್ತದೆ, ರಾಯರಿದ್ದಾರೆ, ಇಂದಲ್ಲ ನಾಳೆ. ಯಾವುದೋ ದಿನಾಂಕವಿಲ್ಲ, ಯಾವುದೋ ಷರತ್ತಿಲ್ಲ, ಕೇವಲ ಒಂದು ನಂಬಿಕೆ. ಇದು ಸಮಯದೊಂದಿಗೆ ನಿಧಾನವಾಗಿ ಮನುಷ್ಯನನ್ನು ಮುರಿದು ಬೀಳದಂತೆ ಕಾಪಾಡುತ್ತದೆ. ಇದೇ ಒಂದು ಸಣ್ಣ ನಂಬಿಕೆ ದೊಡ್ಡ ದೊಡ್ಡ ಬಿರುಗಾಳಿಗಳಿಂದ ಹೊರತರುತ್ತದೆ. ಕೆಲವೊಮ್ಮೆ ಜೀವನವು ಪ್ರಶ್ನೆಗಳಿಗೆ ಉತ್ತರ ನೀಡುವುದಿಲ್ಲ, ಕೇವಲ ಇಷ್ಟೇ ಮಾಡುತ್ತದೆ ಎಂದರೆ ಮನುಷ್ಯ ಬೀಳುತ್ತಾ ಬೀಳುತ್ತಾ ಪೂರ್ತಿ ಮುರಿದು ಹೋಗುತ್ತಿರುವುದಿಲ್ಲ. ಆ ಆಸರೆ ಎಷ್ಟು ಬೇಗ ಅರ್ಥವಾಗುವುದಿಲ್ಲ, ಏಕೆಂದರೆ ನಾವು ಉತ್ತರವನ್ನು ಹುಡುಕುತ್ತಿರುತ್ತೇವೆ ಮತ್ತು ರಾಯರು ನಮ್ಮನ್ನು ಕಾಯುವುದನ್ನು ಆರಿಸಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಬುದ್ಧಿ ಹೇಳುತ್ತದೆ ಏನೂ ಸಿಗಲೇ ಇಲ್ಲ ಎಂದು, ಮತ್ತು ಮನಸ್ಸು ಹೇಳುತ್ತದೆ ಏನು ಸಿಕ್ಕಿದೆಯೋ ಅದೇ ಸಾಕಾಗಿತ್ತು ಎಂದು. ಬುದ್ಧಿ ಬಯಸುತ್ತದೆ ಎಲ್ಲವೂ ಈಗಲೇ ಆಗಿಬಿಡಲಿ, ಈಗಲೇ ನೆಮ್ಮದಿ, ಈಗಲೇ ಪರಿಹಾರ, ಈಗಲೇ ಬದಲಾವಣೆ. ಮನಸ್ಸಿಗೆ ಗೊತ್ತು, ಕೆಲವು ವಿಷಯಗಳು ನಿಧಾನವಾಗಿಯೇ ಸರಿಯಾಗುತ್ತವೆ ಎಂದು. ಮನಸ್ಸು ಸಮಯವನ್ನು ಶತ್ರು ಎಂದುಕೊಳ್ಳುವುದಿಲ್ಲ, ಅದು ಅದನ್ನು ಒಂದು ಪ್ರತಿಕ್ರಿಯೆ ಎಂದು ಭಾವಿಸುತ್ತದೆ. ಮತ್ತು ಯಾರು ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮುರಿದು ಬಿದ್ದರೂ ತಮ್ಮನ್ನು ತಾವು ಜೋಡಿಸಿಕೊಳ್ಳುತ್ತಾರೆ. ನಂಬಿಕೆ ಕಣ್ಣಿಗೆ ಕಾಣಿಸದಿದ್ದರೂ ಕೆಲಸ ಮಾಡುವಾಗ ನಂಬಿಕೆ ಯಾವಾಗಲೂ ಬೆಳಕಿನಂತೆ ಇರುವುದಿಲ್ಲ. ಕೆಲವೊಮ್ಮೆ ಅದು ಕೇವಲ ಎಷ್ಟು ಶಕ್ತಿಯಾಗಿರುತ್ತದೆ ಎಂದರೆ ಮನುಷ್ಯ ಮತ್ತೊಂದು ದಿನ ಬದುಕಿಬಿಡಲಿ. ಒಂದು ವೇಳೆ ಇಂದು ಸಹ ನೀವು ಸೋತು ಕೂತಿಲ್ಲ ಎಂದರೆ ತಿಳಿದುಕೊಳ್ಳಿ, ಒಳಗಡೆ ಏನೋ ಕೆಲಸ ಮಾಡುತ್ತಿದೆ ಮತ್ತು ಅದೇ ರಾಯರವರ ಮೌನ ಇರುವಿಕೆಯಾಗಿದೆ ಎಂದು. ಮನಸ್ಸು ಎಂದಿಗೂ ಕೇಳುವುದಿಲ್ಲ ರಾಯರಿದ್ದಾರೋ ಇಲ್ಲವೋ ಎಂದು. ಮನಸ್ಸು ಕೇವಲ ಕೇಳುತ್ತದೆ, ಒಂದು ವೇಳೆ ಇಲ್ಲದಿದ್ದರೆ ನಾನು ಇಲ್ಲಿಯವರೆಗೆ ಹೇಗೆ ಎದ್ದು ನಿಂತಿದ್ದೇನೆ ಎಂದು. ಈ ಪ್ರಶ್ನೆಗೆ ಯಾವುದೇ ತಾರ್ಕಿಕ ಉತ್ತರವಿಲ್ಲ, ಆದರೆ ಒಂದು ಆಳವಾದ ಸತ್ಯ ಖಂಡಿತ ಇದೆ, ಮತ್ತು ಇದೇ ಸತ್ಯ ಬುದ್ಧಿಯನ್ನು ಚಡಪಡಿಸುವಂತೆ ಮಾಡುತ್ತದೆ. ಕೆಲವೊಮ್ಮೆ ಮನುಷ್ಯ ಕೇಳುತ್ತಾನೆ, ಈ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ, ಆದರೆ ಮರುದಿನ ಬೆಳಗ್ಗೆ ಮತ್ತೆ ಅದೇ ದಿನಚರಿ, ಮತ್ತೆ ಅದೇ ಜವಾಬ್ದಾರಿಗಳು, ಮತ್ತೆ ಅದೇ ಭರವಸೆ. ಇದು ಅನಿವಾರ್ಯತೆಯಲ್ಲ, ಇದು ಕಣ್ಣಿಗೆ ಕಾಣಿಸದ ಆ ಗಟ್ಟಿಯಾದ ಹಿಡಿತ. ಮನಸ್ಸು ಬಿಡಲು ಬಿಡುವುದಿಲ್ಲ, ಏಕೆಂದರೆ ಅದಕ್ಕೆ ಗೊತ್ತು ಇನ್ನೂ ಕತೆ ಮುಗಿದಿಲ್ಲ ಎಂದು. ರಾಯರು ಮತ್ತು ಮನಸ್ಸಿನ ನಡುವಿನ ಮೌನದ ಒಪ್ಪಂದ. ಯಾವುದೇ ವಾಗ್ದಾನವಿಲ್ಲ, ಯಾವುದೇ ಷರತ್ತಿಲ್ಲ, ಕೇವಲ ಒಂದು ಮೌನ ಒಪ್ಪಂದ. ನೀವು ನಡೆಯುತ್ತೀರಿ, ನಾವು ಜೊತೆಯಾಗಿರುತ್ತೇವೆ. ಈ ಒಪ್ಪಂದದಲ್ಲಿ ಯಾವುದೇ ಮಾತುಗಳಿಲ್ಲ, ಯಾವುದೇ ಸುಳಿವುಗಳಿಲ್ಲ, ಆದರೂ ಈ ಸಂಬಂಧ ಎಲ್ಲಕ್ಕಿಂತ ಗಟ್ಟಿಯಾಗಿರುತ್ತದೆ. ತರ್ಕ ಹೊರಗಿನಿಂದ ಗಟ್ಟಿಯಾಗಿ ಕಾಣಿಸುತ್ತದೆ, ಆದರೆ ಒಳಗಿನಿಂದ ಬೇಗನೆ ಮುರಿದು ಹೋಗಿರುತ್ತದೆ. ನಂಬಿಕೆ ಹೊರಗಿನಿಂದ ದುರ್ಬಲವಾಗಿ ಕಾಣುತ್ತದೆ, ಆದರೆ ಒಳಗಡೆ ತುಂಬ ಆಳವಾಗಿರುತ್ತದೆ. ಬುದ್ಧಿಯು ಸೋಲಲು ತೊಡಗಿದಾಗ ತರ್ಕಗಳು ಚೆಲ್ಲಾಪಿಲ್ಲಿಯಾಗುತ್ತವೆ, ಆದರೆ ಮನಸ್ಸು ಯಾವುದೇ ಕಾರಣವಿಲ್ಲದಿದ್ದರೂ ಗಟ್ಟಿಯಾಗಿ ನಿಲ್ಲುತ್ತದೆ.
ಅದಕ್ಕಾಗಿಯೇ ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಕೆಲವು ಜನರು ತಮ್ಮನ್ನು ತಾವು ಕಳೆದುಕೊಳ್ಳುವುದಿಲ್ಲ. ಬುದ್ಧಿ ಲೆಕ್ಕ ಇಡುತ್ತದೆ, ಎಷ್ಟು ನೀಡಲಾಯಿತು, ಎಷ್ಟು ಕೇಳಲಾಯಿತು, ಎಷ್ಟು ಸಿಕ್ಕಿತು ಎಂದು. ಮನಸ್ಸು ಏನನ್ನೂ ಎಣಿಸುವುದಿಲ್ಲ. ಅದು ಕೇವಲ ಪ್ರತಿದಿನ ಎದ್ದು ಮತ್ತೆ ಬದುಕಲು ಪ್ರಾರಂಭಿಸುತ್ತದೆ. ಮತ್ತು ಹಲವು ಬಾರಿ ಇದೇ ಪ್ರಯತ್ನ ಎಲ್ಲಕ್ಕಿಂತ ದೊಡ್ಡ ಪ್ರಾರ್ಥನೆಯಾಗಿಬಿಡುತ್ತದೆ. ರಾಯರು ಯಾವಾಗಲೂ ದಾರಿಯನ್ನು ಚಲಿಸುವುದಿಲ್ಲ, ಆದರೆ ನಡೆಯುವ ಶಕ್ತಿಯನ್ನು ನೀಡಿಬಿಡುತ್ತಾರೆ. ಆದರೂ ದುಃಖವನ್ನು ದೂರ ಮಾಡುವುದಿಲ್ಲ, ಆದರೆ ಮುರಿದು ಬೀಳದಂತೆ ಕಾಪಾಡುತ್ತಾರೆ. ಅವರು ಪ್ರತಿಯೊಂದು ಕಣ್ಣೀರನ್ನು ತಡೆಯುವುದಿಲ್ಲ, ಆದರೆ ಅದು ಹರಿದು ಹೋದ ನಂತರ ಖಾಲಿ ಉಳಿಯುವುದಿಲ್ಲ. ಅದೇ ಕಾರಣಕ್ಕೆ ಅವರು ಪ್ರತಿಯೊಂದು ಕಣ್ಣೀರನ್ನು ತಡೆಯುವುದಿಲ್ಲ, ಆದರೆ ಅದು ಹರಿದು ಹೋದ ನಂತರ ಖಾಲಿ ಉಳಿಸುವುದಿಲ್ಲ. ಇದೇ ಕಾರಣಕ್ಕೆ ಅವರ ಇರುವಿಕೆಯು ಹೆಚ್ಚಾಗಿ ಕಾಣಿಸುವುದಿಲ್ಲ, ಆದರೆ ಪರಿಣಾಮ ಬೀರುತ್ತದೆ. ಮನಸ್ಸು ಜೋರಾಗಿ ಹೇಳುವುದಿಲ್ಲ, ಎಲ್ಲವೂ ಸರಿಯಾಗುತ್ತದೆ ಎಂದು. ಮನಸ್ಸು ಕೇವಲ ಇಷ್ಟೇ ಹೇಳುತ್ತದೆ, ಇಂದು ಸಹ ನಡೆದುಬಿಡೋಣ ಎಂದು. ಮತ್ತು ಇದೇ ಒಂದು ವಾಕ್ಯ ಮನುಷ್ಯನನ್ನು ಮುಂದಿನ ತಿರುವಿನವರೆಗೆ ತಲುಪಿಸಿ ಬಿಡುತ್ತದೆ. ಬಹುಶಃ ರಾಯರು ಕೂಡ ಇದನ್ನೇ ಬಯಸುತ್ತಾರೆ. ಒಂದು ವೇಳೆ ಇಂದು ಸಹ ಮನಸ್ಸು ಹೇಳುತ್ತಿದ್ದರೆ, ರಾಯರಿದ್ದಾರೆ ಮತ್ತು ಬುದ್ಧಿ ಇನ್ನೂ ಪ್ರಶ್ನೆ ಮಾಡುತ್ತಿದ್ದರೆ ಹೆದರಬೇಡಿ, ಏಕೆಂದರೆ ರಾಯರು ಬುದ್ಧಿಯ ವಾದದಲ್ಲಿ ಸಿಗುವುದಿಲ್ಲ, ಮನಸ್ಸಿನ ಸತ್ಯದಲ್ಲಿ ಸಿಗುತ್ತಾರೆ. ಯಾವ ದಿನ ಬುದ್ಧಿ ಸುಸ್ತಾಗುತ್ತದೆಯೋ ಅದೇ ದಿನ ಮನಸ್ಸಿನ ಮಾತು ಅತ್ಯಂತ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ, ರಾಯರು ಎಂದೂ ದೂರವಿರಲೇ ಇಲ್ಲ, ಕೇವಲ ನಿಮ್ಮನ್ನು ಗಟ್ಟಿಗೊಳಿಸುತ್ತಿದ್ದರು ಎಂದು. ಒಂದು ವೇಳೆ ಈ ವಿಡಿಯೋ ನಿಮ್ಮ ಹೃದಯವನ್ನು ಸ್ವಲ್ಪವಾದರೂ ಮುಟ್ಟಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಇದನ್ನು ಜನರಿಗೆ ಶೇರ್ ಮಾಡಿ. ಯಾರು ಇಂದು ಸಹ ಒಳಗಿನಿಂದ ಹೋರಾಡುತ್ತಿದ್ದಾರೆಯೋ ಅವರಿಗೆ. ಮತ್ತು ಇಂತಹದೇ ನಿಜವಾದ ಶಾಂತ ಮತ್ತು ಹೃದಯಕ್ಕೆ ಹತ್ತಿರವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.